and send the recommendation to the Government of India within 4 weeks. ಹೈಕೋರ್ಟ್ ಆದೇಶ ಮಾಡ್ತಾರೆ. ನಾನು ಇಲ್ಲಿಗಲಾಗಿ ಮಾಡಿ ನಂದೇನಾದ್ರು ತಪ್ಪಿದ್ರೆ ನಾನು ಇನ್ನೂ ಅದರಲ್ಲಿ ಕಾಂಟ್ರವರ್ಸಿ ಇದೆ. ನನ್ನ ಹತ್ರ ಫೈಲ್ ಬಂದಿದೆಯೋ ಇಲ್ವೋ ಅದು ಇನ್ನೂ ಪ್ರೂವ್ ಆಗಬೇಕದು ಏನೇನು ಮಾಡಿದೆ ಅದರಲ್ಲಿ ಅಂತ ಹೇಳಿ. ಸಾಯಿ ವೆಂಕಟೇಶ್ವರ ಅಂತೇಳಿ ಬರ್ಕೊಂಡವ್ರೆ. ಅದು ಯಾರು ಬರ್ಕೊಂಡವ್ರೆ ಪ್ರೂವ್ ಆಗಬೇಕದು ಆದೇಶದಲ್ಲಿ. ಅದಾದ ಮೇಲೆ ಅವನಿಗೆ ಕೊಡಬೇಕಾದ್ರೆ ಸಾಯಿ ವೆಂಕಟೇಶ್ವರ ಪ್ರೊಪ್ರೈಟರ್ ವಿನೋದ್ ಗೋಯಲ್ ಅಂತ ಬರೆದ್ರಲ್ಲ, ಅದು ಯಾರು ಬರೆದನೋ ಅದು ಪ್ರೂವ್ ಮಾಡಿದ್ದೀರಾ ಇನ್ವೆಸ್ಟಿಗೇಷನಲ್ಲಿ. ಭಾಳ ಇದೆ ಕತೆ ಇದು. ಇದು ಒಂದು ಭಾಗ. ಹಲವಾರು ಡಾಕ್ಯುಮೆಂಟ್ಗಳಿಗೆ ಇಟ್ಕೊಂಡಿದ್ದೀವಿ, ಅದೇನು ತೊಂದರೆ ಇಲ್ಲ. ಇಲ್ಲಿ ಇನ್ನೊಂದು 2022 ಜಡ್ಜ್ಮೆಂಟು 2022ರಲ್ಲಿ the state government has also filed the review petition. It is further been stated that ಸ್ಟೇಟ್ ಗೌರ್ಮೆಂಟು ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಿರೋದು 2009ರಲ್ಲಿ. It is further been stated that no recommendation was made by the state of Karnataka in favor of respondent number 3 with regard to mining lease and the aforesaid documents is fake. ಇದು ರಾಜ್ಯ ಸರ್ಕಾರ ಕೇಸ್ ಹಾಕಿದ್ದಾರೆ. ಜಡ್ಜ್ಮೆಂಟು 22ರಲ್ಲಿ ಬಂದಿದೆ. ಈ ಜಡ್ಜ್ಮೆಂಟು 1 ಇಂಚ್ ಭೂಮಿಲಿ 520 ಎಕರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಕೋಟಿ 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 ಕುಮಾರಸ್ವಾಮಿ ಕೊಟ್ಬಿಟ್ಟವನೆ. ಇದು ನೆನ್ನೆಯಿಂದ ಹೊಡಿತಾವ್ರೆ. ಯಾವ ಕೋಟಿ ಯಾರು ಕೊಟ್ಟಿರೋನು? ಹಾಂ, ಅದು 22 ಜಡ್ಜ್ಮೆಂಟ್ ಕೊನೆಗೇನು ಹೇಳುತ್ತೆ? ಫಾರ್ ದ ಅಫರ್ ಮೆನ್ಷನ್ಡ್ ರೀಸನ್ಸ್ ಜಡ್ಜ್ಮೆಂಟ್ ಡೇಟೆಡ್ 26/8/2009 passed in writ petition number 22348/2009 is recalled. The writ petition filed by respondent number 3 is dismissed. Respondent number 3 ಅಂದರೆ ವಿನೋದ್ ಗೋಯಲ್. As the same has been obtained on the basis of forged document. 22ರಲ್ಲಿ ಕೊಟ್ಟರೆ ಜಡ್ಜ್ಮೆಂಟ್. ಇಷ್ಟೆಲ್ಲ ಆಗಿದೆ. ಕುಮಾರಸ್ವಾಮಿ ಏನಿದೆ ಇದರಲ್ಲಿ? ಅಧಿಕಾರಿಗಳು ಅವರು ಫೈಲ್ ಕ್ರಿಯೇಟ್ ಮಾಡೋರು, ತಳ ಹಂತದಿಂದ ಅವ್ರು ಮಾಡ್ಕೊಂಬರೋರು. ನಾನು ಮಾಡ್ತೀನಾ? ಇದು ಇರ್ತಕ್ಕಂಥ ಸಿಸ್ಟಮ್ಮು. ಅವ್ರು ಯಾರೋ ತಪ್ಪು ಮಾಡಿದರೆ ಹೆಂಗೆ ಮಾಡ್ತಾರೆ? ನನಗೇನು ಸಂಬಂಧ ಇಲ್ಲ. ನಾನೇನಾದರೂ ಅವ್ರಿಗೆ ಫೇವರ್ ಮಾಡಬೇಕು ಅಂತೇಳಿ ನನ್ನಿಂದ ಏನಾದ್ರು ತಪ್ಪಿದ್ದೆ ಎಸ್ ತಗೊಳ್ಳಿ, ಏನಿದೆ ನಿಮ್ಮ ಇನ್ವೆಸ್ಟಿಗೇಷನ್ನು? ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಿಲ್ಲ. 10 ಗಂಟೆ ಅದೇನೋ 10 ತಿಂಗಳು. ನನಗೆ ಮಾತ್ರ 10 ಗಂಟೆ ಒಳಗೆ ಕೊಟ್ಬಿಟ್ರು. ಕುಮಾರಸ್ವಾಮಿದು 10 ತಿಂಗಳಾದರೂ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರೇ ಎಷ್ಟು ಬೇಕು? ನಂದು ಇದು ಯಾವುದೋ ಸಾಯಿ ವೆಂಕಟೇಶ್ವರ ಇಟ್ಕೊಂಡಿದ್ದೀರಲ್ಲ, ಇಲ್ಲಿದೆ ನಿಮ್ಮ ಕಾಲದಲ್ಲಿ 2015 ಇದೆ. ಇಲ್ಲಿ 105 ಅಪ್ಲಿಕೇಶನ್ ಹಾಕಿದಾಗ ಸೆಲೆಕ್ಟ್ ಮಾಡಿದ್ದೀರಲ್ಲ, ಬೆಲೆಕೆರೆ ಒಳಗೆ ಅದನ್ನು ಕದ್ದು ಮಾರಾಟ ಮಾಡಿದ್ರ ಮೇಲೆ ಕೇಸ್ ಇತ್ತಲ್ಲ CBIದು, ಅಂಥವ್ರಿಗೆಲ್ಲ ಕೊಟ್ಟಿದ್ದೀರ ಅಲ್ವಾ ಪರ್ಮಿಷನ್ನು? ಇವತ್ತು ನಡೀತಾ ಇದೆ ಮೈನಿಂಗು. ನನಗೆ ಎದಕ್ಕಿದ್ರೆ ಮೈನಿಂಗಿಗೆ 2015ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು. ಆ ಟೈಮಲ್ಲಿ ಏನೇನಾಗಿದೆ ಅನ್ನೋದು ಈಗ ಬೇಡ, ಮುಂದೆ ಬರ್ತೀನಂತೆ. ಟೈಮ್ ಇದೆ ನನಗೆ. ಆ ಥರ ಇಲ್ಲ. ಕುಮಾರಸ್ವಾಮಿದು ಇದು ಎಂಥದೋ ಹಿಡ್ಕೊಂಡು ಏನೋ ಮಾಡಿಬಿಟ್ಟವನೇ ಅಂತೇಳಿ ನನ್ನ ಎದುರಿಸ್ತೀರಾ? ಕೊಡ್ತೀನಿ ಆಮೇಲೆ ನಿಧಾನಕ್ಕೆ. ಇದಿಷ್ಟೇ ಅಲ್ಲ, ನಾನು ನಿಮ್ಗೆ ಹೇಳಬೇಕು ಅನ್ನೋದು ಯಾವುದೋ ಪಾಪ ಹಿರೇಮಠರು. ಯಾವುದು? ಅಯ್ಯೋ ಭಾಳ ಕತೆ ಇದೆ, ಬೇಡ ಈಗ ಬನ್ನಿ. ಈಗ ಸುಮ್ಮನೆ ನಾನು ಸಿದ್ದರಾಮಯ್ಯನವರಿಗೆ ಪಾಪ ಇದನ್ನೇನೋ ಹಿಡ್ಕೊಂಡು ಅಲ್ಲಾಡ್ಸೋಕ್ಕೂ ಇದ್ದೀರಲ್ಲಪ್ಪ.
ನಿಮ್ಮ ಮನೆ ಬರ ಬರೀ ನಾನು ಏನೂ ಇಲ್ಲ, ನಂದು ಕಪ್ಪು ಚುಕ್ಕೆ ಇಲ್ಲ, ಹೇಳೋಣ, ಆ ಥರ ಇಲ್ಲ.